ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. 26 ಜನ ಭಾರತೀಯರ ಹತ್ಯೆಗೆ ಸರಿಯಾದ ಪ್ರತೀಕಾರ ಅಂದರೆ ಕನಿಷ್ಠ 1000 ತಲೆ ಬೀಳಬೇಕು ಅನ್ನೋ ನಿರೀಕ್ಷೆಯಲ್ಲಿ ಅಷ್ಟು ದೊಡ್ಡ ರಿವೆಂಜ್ ಆಗಬೇಕು. ಸರ್ಜಿಕಲ್ ಸ್ಟ್ರೈಕ್ ಮಾಡ್ತೀರಾ, ಏರ್ ಸ್ಟ್ರೈಕ್ ಮಾಡ್ತೀರಾ, ನಮ್ಮ ಸೈನಿಕರನ್ನ ನುಗ್ಗಿಸಿ ಹೊಡಿತೀರಾ, ಏನಾದರೂ ಮಾಡಲೇಬೇಕು, ಮಾಡ್ತಾರೆ ಅನ್ನೋ ನಿರೀಕ್ಷೆಯಲ್ಲಿದ್ದಾರಲ್ವ. ಆದರೆ ಭಾರತೀಯರು ಊಹೆ ಮಾಡಿದ್ದಕ್ಕಿಂತ ದೊಡ್ಡ ಹೊಡೆತವನ್ನೇ ಕೊಟ್ಟಿದ್ದಾರೆ ಮೋದಿ. ಇದು 25 ಕೋಟಿ ಪಾಕಿಸ್ತಾನದ ಜನಕ್ಕೆ ಬಹುದೊಡ್ಡ ಆಘಾತ. ಅರ್ಧಕ್ಕರ್ಧ ಪಾಕಿಸ್ತಾನವೇ ಬುಡಮೇಲಾಗುವಂತಹ ಒಂದು ಮಾಸ್ಟರ್ ಸ್ಟ್ರೋಕ್. ಯಾವ ರೀತಿ? ಹಾಗಾದರೆ ಭಾರತ ಈ ಸಲ ಪಾಕಿಸ್ತಾನಕ್ಕೆ ಕೊಟ್ಟಿರುವ ಹೊಡೆತ. ನಿನ್ನೆ ಅಷ್ಟೇ ನಾವು ಬಹಳ ಡೀಟೇಲ್ ಆಗಿ ಕ್ಷಣಕ್ಷಣದ ಮಾಹಿತಿ ನಿಮ್ಮ ಮುಂದೆ ಇಡ್ತಾ ಹೋಗಿದ್ವಿ. ರಾಜನಾಥ್ ಸಿಂಗ್ ಅವರು ಏನು ಹೇಳಿದ್ರು, ನಾವು ಈ ಸಲ ಬರೀ ಉಗ್ರರನ್ನು ಹೊಡೆಯಲ್ಲ, ಅವರ ಹಿಂದೆ ಪರದೆಯ ಹಿಂದೆ ಕೂತಿರೋರನ್ನು ಹೊಡಿತೀವಿ ಅಂತ. ಮೋದಿ ಕೂಡ ಇದರ ವಿರುದ್ಧ ಅತಿ ದೊಡ್ಡ ಪ್ರತೀಕಾರ ಆಗತ್ತೆ ಮತ್ತು ತಕ್ಷಣಕ್ಕೆ ಆಗತ್ತೆ ಅನ್ನುವಂಥ ಮಾತುಗಳಿಂದ ಗುಡುಗಿದ್ರು ಅಮಿತ್ ಶಾ. ಇದಕ್ಕೆ ಭಾರತ ಬಗ್ಗಲ್ಲ ಅಂತ ಹೇಳಿದರು. ತಕ್ಷಣ ತಡ ಮಾಡದೆ ಒಂದು ದಿನದ ಒಳಗಡೆ ಬಿಗ್ ಆ್ಯಕ್ಷನ್ ಆಗ್ತಾ ಇದ್ದು ಅರ್ಧಕ್ಕರ್ಧ ಪಾಕಿಸ್ತಾನ, ಕನಿಷ್ಠ 25 ಕೋಟಿ ಪಾಕಿಸ್ತಾನದ ಜನರನ್ನು ಬಗ್ಗಬಡಿಯುವಂಥ ಸುದ್ದಿ ಇದು. ಕಂಗಾಲಾಗುವಂಥ ಸುದ್ದಿ ಇದು. ಬುಡಮೇಲು ಮಾಡುವಂಥ ಸುದ್ದಿ ಇದು. ಮೇಲ್ನೋಟಕ್ಕಿದರ ಪರಿಣಾಮ ಎಷ್ಟು ದೊಡ್ಡದು ಅಂತ ಊಹೆ ಮಾಡೋಕ್ಕೂ ಸಾಧ್ಯ ಇಲ್ಲ. ಅಷ್ಟು ದೊಡ್ಡ ಆ್ಯಕ್ಷನ್ ಒಂದು ಆಗ್ತಾ ಇದೆ. ಮಾಹಿತಿಯನ್ನು ಡೀಟೇಲ್ ಆಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ನಿನ್ನೆ ಹೈ ಲೆವೆಲ್ ಮೀಟಿಂಗ್ ಆದಮೇಲೆ ನೋಡಿದ್ವಿ, ಭಾರತ ಬಿಗ್ ಸ್ಟೆಪ್ ತಗೊಳ್ತು. 6 ನಿರ್ಬಂಧಗಳನ್ನು, ಒಂದಿಷ್ಟು ಕಂಡೀಷನ್ಗಳನ್ನು ವಿಧಿಸುವ ಮೂಲಕ ವಾಟರ್ ಶಾಕು, ವೀಸಾ ಶಾಕು, ಬೇರೆ ಬೇರೆ ಆಘಾತ ಕೊಟ್ಟಿದ್ದಾಯಿತು. ಹಿಂದೆ ಭಾರತ ಪಾಕಿಸ್ತಾನಕ್ಕೆ ರಫ್ತು ನಿಲ್ಲಿಸಿದ್ದಕ್ಕೇನೆ ಅಲ್ಲಿ ಯಾವ ರೀತಿ ಹಾಹಾಕಾರ ಬಂದು ಅಕ್ಕಿ ಗೋಧಿ ಸಮಸ್ಯೆಗಳ ಸರಮಾಲೆಯೇ ಸುತ್ತಕೊಂಡಿದೆ. ಅಲ್ಲಿ ತಿನ್ನೋದಕ್ಕೆ ಅನ್ನ ಇಲ್ಲದೆ ಇವತ್ತು ಈ ಪರಿಸ್ಥಿತಿಗೆ ಜಾರೋದಕ್ಕೆ ಭಾರತ ಕೊಟ್ಟಂಥ ರಫ್ತು ಶಾಕೇ ದೊಡ್ಡ ಕಾರಣ. ಪಾಕಿಸ್ತಾನ ಅಲ್ಲೋಲ ಕಲ್ಲೋಲ ಆಗಿದೆ. ಅಳಿದುಳಿದ ಶಕ್ತಿಯಿಂದ ಈಗ ಭಯೋತ್ಪಾದಕತೆ ಮಾಡ್ತಾ ಇದೆಯಲ್ವಾ. ಈಗ ಕೊಡ್ತಿರೋ ಶಾಕ್ ನೋಡಿ, ಆರಂಭದಲ್ಲೇ ಹೇಳಿದ ಹಾಗೆ ಇದು 25 ಕೋಟಿ ಪಾಕಿಗಳನ್ನು ನಡಗಿಸುವಂಥ ಶಾಕ್. ಅದು ಈ ಸಿಂಧೂ ನದಿ ಒಪ್ಪಂದವನ್ನು ಸಸ್ಪೆಂಡ್ ಮಾಡಿದೆಯಲ್ಲ ಭಾರತ. ಏನಾಗುತ್ತೆ ಪಾಕಿಸ್ತಾನದಲ್ಲಿ? ನಿನ್ನೆಯಿಂದ ನೀವು ಗಮನಿಸ್ತಾ ಇದ್ದೀರಿ, ಎಲ್ಲ ಕಡೆ ಗಮನಿಸಿರ್ತೀರ. 6 ನದಿಗಳು, ಸಿಂಧೂ ನದಿ ಸೇರಿದಂತೆ ಒಟ್ಟು 6 ನದಿಗಳ ನೀರು ಕಟ್ಟಾಗುತ್ತೆ. ಅಟಾರಿ ವಾಘಾ ಬಾರ್ಡರ್ ಬಂದಾಗತ್ತೆ. ಇಲ್ಲಿರೋರ್ನೆಲ್ಲ ವಾಪಸ್ ಕಳಿಸೋದಕ್ಕೆ ಡೆಡ್ಲೈನ್ ಹಾಕಿದ್ದಾರೆ. 2 ದಿನ ಟೈಮು. ಹಾಗೆ ಅಫಿಷಿಯಲ್ಸ್ನೆಲ್ಲ ವಾಪಸ್ ಕಳಿಸ್ತಿದ್ದಾರೆ. ಇದೆಲ್ಲ ನೋಡಿರ್ತೀರಿ ನೀವು. 1960ರಿಂದ ಇದ್ದಂಥ ಒಪ್ಪಂದಕ್ಕೆ ಬ್ರೇಕ್ ಬಿದ್ದಿದೆ ಅನ್ನೋ ಸುದ್ದಿ ನೋಡಿದಿರಿ. ಸಿಂಧೂ ನದಿ ಮೇಲೆ ಪಾಕಿಸ್ತಾನದ ಅವಲಂಬನೆ ಎಷ್ಟಿದೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಪಡ್ಕೊಂಡಿದ್ರಿ. ಆದರೆ ಕಲ್ಪಿಸ್ಕೊಳ್ಳೋಕ್ಕೂ ಕಷ್ಟ. ಇದರ ಪರಿಣಾಮ ಎಷ್ಟು ಜನ ಪಾಕಿಸ್ತಾನದ ಮೇಲೆ ಇಮ್ಮಿಡಿಯೇಟ್ ಆಗುತ್ತೆ, ತಕ್ಷಣಕ್ಕಾಗತ್ತೆ ಅನ್ನೋದನ್ನು ಡೀಟೇಲ್ಸ್ ಕೊಡ್ತಾ ಹೋಗ್ತೀವಿ. ನೋಡಿ, 80% ಪಾಕಿಸ್ತಾನದ ಓವರಾಲ್ ಇಡೀ ಪಾಕಿಸ್ತಾನದ 80% ಜಮೀನಿಗೆ ನೀರು ಪೂರೈಕೆ ಮಾಡುವುದು ಇದೇ ನೀರು. ಸಿಂಧೂ ಮತ್ತು ಅದರ ಉಪನದಿಗಳು, ಕರಾಚಿ, ಲಾಹೋರ್, ಮುಲ್ತಾನ್ನಂತಹ ಮಹಾನಗರಗಳಿಗೆ ದಾಹ, ಕುಡಿಯೋ ನೀರು, ಒಂದು ಬೆಳೆಯೋದಕ್ಕೆ, ತಿನ್ನೋದಕ್ಕೆ ಅನ್ನ, 80%, 10-20 ಅಲ್ಲ, 80% ಇದೇ ನೀರು ಆಧಾರವಾಗಿಟ್ಕೊಂಡಿರೋದು. ನೀರು ತಕ್ಷಣ ಎಫೆಕ್ಟ್ ಆಗುವಂಥದ್ದಲ್ವ. ವಾಣಿಜ್ಯ ವ್ಯಾಪಾರ ಆದರೂ 4 ದಿನ ತಗೊಳ್ಬಹುದು, ಬಟ್ ನೀರು ತಕ್ಷಣ ಎಫೆಕ್ಟ್ ಆಗುವಂಥದ್ದು. 80% ಜಮೀನು, ಅದರ ಜೊತೆಗೆ ಮಹಾನಗರಗಳು, ಕರಾಚಿ, ಲಾಹೋರ್, ಮುಲ್ತಾನ್ನಂತಹ ನಗರಗಳಿಗೆ ದಾಹ ಇಂಗಿಸೋದಕ್ಕೂ ಇದೇ ನೀರು, ವಿದ್ಯುತ್ ಉತ್ಪಾದನೆಗೂ ಈ ನೀರೇ ಬೇಕು. ಈ ಒಪ್ಪಂದಕ್ಕೆ ಈಗ ಬ್ರೇಕ್ ಹಾಕಿರೋದ್ರಿಂದ, ಸಸ್ಪೆಂಡ್ ಮಾಡಿರೋದ್ರಿಂದ ನಾವು ಮೇಲ್ ಬರ್ತೀವಿ. ಮೇಲ್ಭಾಗದಲ್ಲಿ ಭಾರತ ಬರುತ್ತೆ, ಕೆಳಭಾಗದಲ್ಲಿ ಪಾಕಿಸ್ತಾನ ಬರುತ್ತೆ. ನಮ್ಮಿಂದ ಅವ್ರಿಗೆ ಹೋಗ್ಬೇಕಲ್ವ ನೀರು. ಈಗ ಈ ಒಪ್ಪಂದ ಭಾರತದ ಭಾಗದಿಂದ ಸಸ್ಪೆಂಡ್ ಮಾಡ್ತಿರೋದ್ರಿಂದ, 1960ರ ಅವಧಿಯಲ್ಲಿ ಮಾಡಿಕೊಂಡಂಥ ಈ ಒಪ್ಪಂದದಿಂದಾಗಿ, ಅಂದರೆ ಬ್ರೇಕ್ ಹಾಕ್ತಿರೋದ್ರಿಂದಾಗಿ ಏನಾಗತ್ತೆ ಗೊತ್ತಾ? ಪಾಕಿಸ್ತಾನವನ್ನು ಕೂಡಲೇ ಒಂದೇ ಕ್ಷಣದಲ್ಲಿ ನಲುಗಿಸುವಂಥ ಸುದ್ದಿ ಇದು. ಸುಮ್ಮನೆ ಅಲ್ಲ ಈ ಆ್ಯಕ್ಷನ್ನು. ಕೃಷಿ ಪಾಕಿಸ್ತಾನಕ್ಕೆ ಬೆನ್ನೆಲುಬಿದ್ದ ಹಾಗೆ. ಅತಿ ದೊಡ್ಡ ಪ್ರಮಾಣದಲ್ಲಿ GDP ಕೃಷಿ ಮೇಲೆ ಅವಲಂಬಿಸಿದೆ. ಪಾಕಿಸ್ತಾನದಲ್ಲಿ ಕೃಷಿ ಅಲ್ಲೋಲ ಕಲ್ಲೋಲ ಆಗುತ್ತೆ. ತುಂಬ ದಿನ ಬೇಕಾಗಿಲ್ಲ, ತಕ್ಷಣಕ್ಕೆ ಮಾನ್ಸೂನ್ ಸೀಸನ್ 2 ತಿಂಗಳಲ್ಲಿ ಶುರು ಆಗುತ್ತೆ. ಆಗಲೇ ಪಾಕಿಸ್ತಾನ ನಲುಗು ಹೋಗುತ್ತೆ. ಈಗಲೇ ಕುಡಿಯೋ ನೀರು, ಬೇಸಿಗೆಯಲ್ಲಿಯೇ ಕುಡಿಯೋ ನೀರಿನ ಆಘಾತ ಮತ್ತು ಮಾನ್ಸೂನ್ ಸೀಸನ್ ಶುರು ಆಗ್ತಿದ್ದ ಹಾಗೆ ಬೀಜ ಬಿತ್ತನೆ ಸಮಯಕ್ಕೆ ಸರಿಯಾಗಿ ಭಾರತ ಅಂಥ ಮಾಸ್ಟರ್ ಸ್ಟ್ರೋಕನ್ನು ಕೊಡೋದಕ್ಕೆ ಸಾಧ್ಯವಾಗ್ತಿದೆ, ಇದನ್ನು ಸಸ್ಪೆಂಡ್ ಮಾಡಿರೋದ್ರಿಂದಾಗಿ. ಸೊ ಉದ್ಯೋಗ
ಅಲ್ಲೋಲ ಕಲ್ಲೋಲ ಆಗುತ್ತೆ ಈ ಒಂದು ಒಪ್ಪಂದ ಮುರಿಯೋದ್ರಿಂದ. ಕೃಷಿ ಕ್ಷೇತ್ರ ಅಲ್ಲೋಲ ಕಲ್ಲೋಲ ಆಗುತ್ತೆ, ಹಾಗೆ ಕುಡಿಯೋ ನೀರಿಗೂ ಕೂಡ ಆಘಾತ ಆಗುತ್ತೆ. ಇನ್ನು ನಂಬರ್ಸ್ ಹೇಳ್ತಾ ಹೋಗ್ತೀವಿ ನೋಡಿ, ಎಷ್ಟು ಜನ ಇದರಿಂದ ಎಫೆಕ್ಟ್ ಆಗ್ತಾರೆ. 23.24 ಕೋಟಿ ಜನ ಓವರಾಲ್. ನೇರವಾಗಿ ಪರೋಕ್ಷವಾಗಿ ಎಲ್ಲ ನೋಡೋದಕ್ಕೆ ಹೋದರೆ 30-40 ಕೋಟಿ ಜನ ಸಿಂಧೂ ನದಿ ನೀರಿನ ಒಪ್ಪಂದಕ್ಕೆ ಸಸ್ಪೆನ್ಷನ್ನಲ್ಲಿ ಇಟ್ಟಿರೋದ್ರಿಂದಾಗಿ ಆಘಾತವನ್ನು ಅನುಭವಿಸೋರು ಪಾಕಿಸ್ತಾನದಲ್ಲಿ. ಇದನ್ನು ಬೇರೆ ಯಾರೂ ಹೇಳಿರೋದಲ್ಲ, ಇಂಡಿಯಾದ ಇಂಡಸ್ ವಾಟರ್ ಕಮಿಷನರ್ 6 ವರ್ಷ ಈ ಒಂದು ವಿಭಾಗದಲ್ಲೇ ಕೆಲಸ ಮಾಡಿದಂಥ ಪ್ರದೀಪ್ ಕುಮಾರ್ ಸಕ್ಸೇನಾ ಅವರೇ ಆರ್ಟಿಕಲ್ 62 ಆಫ್ ವಿಯೆನಾ ಕನ್ವೆನ್ಷನ್, ಇದರ ಆಧಾರದಲ್ಲಿ ನಾವು ಏನೇನು ಮಾಡಬಹುದು, ಭಾರತದ ಭಾಗದಲ್ಲಿ ಏನೇನು ಪವರ್ ಇದೆ. ಒಪ್ಪಂದ ಅಂದರೆ 2 ಕಡೆಯಿಂದ ಆಗಿರುತ್ತೆ. ಒಪ್ಪಂದವನ್ನು ಮುರಿಯೋದು ಅಂದರೆ ಅವ್ರಿಗೆ ನೀರೇ ಸಿಗಲ್ಲ, ಅಥವಾ ಈ ಎಷ್ಟು ಪರ್ಸೆಂಟ್ ಭಾರತದ್ದು ಎಷ್ಟು ಪರ್ಸೆಂಟ್ ಪಾಕಿಸ್ತಾನದ್ದು ಅಂತ ಆಗಿತ್ತಲ್ಲ, ಅದರಲ್ಲಿ ಅವ್ರಿಗೆ ಎಲ್ಲ ಕಟ್ ಆಗಿಬಿಡುತ್ತಾ, ಭಾರತ ಒಂದು ಸೈಡಿಂದ ಹೆಂಗೆ ಕಟ್ ಮಾಡೋಕ್ಕಾಗತ್ತೆ ಅನ್ನೋದೆಲ್ಲ ಡೌಟ್ ಇರುತ್ತೆ. ಆದರೆ ನಾವು ಮೇಲ್ಭಾಗದಲ್ಲಿ ಬರುವ ಪ್ರದೇಶ ಆಗಿರೋದ್ರಿಂದ ವಿಯೆನಾ ಒಪ್ಪಂದದ ಆರ್ಟಿಕಲ್ 62 ಆಧಾರದಲ್ಲಿ ನಮಗೆ ಬಹಳಷ್ಟು ಪವರ್ಸ್ ಇದ್ದಾವೆ. ಅದನ್ನು ಎಕ್ಸಿಕ್ಯೂಟ್ ಮಾಡುತ್ತೆ. ಈಗ ಸಸ್ಪೆಂಡ್ ಮಾಡೋದ್ರಿಂದಾಗಿ ನಮಗಿದ್ದಂತಹ ನಿರ್ಬಂಧಗಳೆಲ್ಲ ಈಗ ತೆರವಾಗಿ ಭಾರತ ಬ್ರಹ್ಮಾಸ್ತ್ರವನ್ನು ಪಾಕಿಸ್ತಾನದ ವಿರುದ್ಧ ಪ್ರಯೋಗ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಅದರ ಎಫೆಕ್ಟ್ ನೋಡಿ ಏನಾಗುತ್ತೆ ಅಂತ. 93% ಈ ಸಂಪೂರ್ಣ ನೀರು ಏನು ಪಾಕಿಸ್ತಾನಕ್ಕೆ ಸಿಗುತ್ತಲ್ಲ, 93% ಅದರಲ್ಲಿ ಕೃಷಿಗೆ ಬಳಕೆ ಆಗ್ತಾ ಇದ್ದಿದ್ದು. ಇಡೀ ಪಾಕಿಸ್ತಾನದ ಅಗ್ರಿಕಲ್ಚರಲ್ ಬ್ಯಾಕ್ ಬೋನ್ ಆಗಿದ್ದಿದ್ದು ಸಿಂಧೂ. ಪಾಕಿಸ್ತಾನದಲ್ಲಿ ಬ್ಯಾಕ್ ಬೋನು ಕೃಷಿ, ಆ ಕೃಷಿಗೆ ಬ್ಯಾಕ್ ಬೋನ್ ಆಗಿದ್ದಿದ್ದು ಸಿಂಧೂ ಮತ್ತು ಉಪನದಿಗಳು. ಅದಕ್ಕೀಗ ಆಘಾತ. 80% ಪಾಕಿಸ್ತಾನದ ಜಮೀನು ಇದ್ರ ಮೇಲೇ 16 ಮಿಲಿಯನ್ ಹೆಕ್ಟೇರ್ಸ್ ಅಷ್ಟು ಇದರ ಮೇಲೇ ಅವಲಂಬಿತ ಆಗಿರೋದು. ಅವರು ಕಂಪ್ಲೀಟ್ ಆಗಿ ಕೊಲ್ಯಾಪ್ಸ್ ಆಗೋ ಹಂತಕ್ಕೆ ತಲುಪಬಹುದು ನಾವು ತಗೊಳ್ಳೋ ಆ್ಯಕ್ಷನ್ನಿಂದ, ತಗೊಂಡಿರೋ ಆ್ಯಕ್ಷನ್ನಿಂದ. ಈ ಕ್ಷಣಕ್ಕೆ ಜಾರಿಗೆ ಬರ್ತಾ ಇದೆ ಅದು. ಹಾಗಾಗಿ 237 ಮಿಲಿಯನ್ ಜನ ಇದ್ರ ಮೇಲೆ ಆಧಾರ ಇರೋರು. ಪಾಕಿಸ್ತಾನದ 61% ಇಂಡಸ್ ಬೇಸಿನ್ನ ಆ ಸಿಂಧೂ ನದಿ ಪಾತ್ರದ ಪಾಪ್ಯುಲೇಷನ್ನಲ್ಲಿ 61% ಪಾಕಿಸ್ತಾನ ನಲುಗು ಹೋಗುತ್ತೆ ಈ ಆ್ಯಕ್ಷನ್ನಿಂದ. ಸೊ 25-30 ಕೋಟಿ ಜನಕ್ಕೆ ಹೊಡೆದಂಗೆ ಈಗ ಇದು. ಬರೀ 100 ಸಂಖ್ಯೆಯಲ್ಲ, 1000 ಸಂಖ್ಯೆಯಲ್ಲ, ಇಷ್ಟು ಕೋಟಿ ಜನಕ್ಕೆ ಸರಿಯಾದಂಥ ಊಹೆ ಮಾಡಿಕೊಳ್ಳಲಾಗದಂಥ ಒಂದು ಆಘಾತವನ್ನು ಭಾರತ ಸಿಂಧೂ ನದಿ ಒಪ್ಪಂದಕ್ಕೆ ಸಸ್ಪೆನ್ಷನ್ ಆರ್ಡರ್ ಕೊಡುವ ಮೂಲಕ ಈಗ ಕೊಡ್ತಾ ಇದೆ. ನೋಡಿ, 25% ಪಾಕಿಸ್ತಾನದ GDPಗೆ ಇದರ ನೇರವಾದ ಕಾಂಟ್ರಿಬ್ಯೂಷನ್ ಇತ್ತು. ಸಿಂಧೂ ನದಿ ಪಾತ್ರ ಈ ನೀರಿನ ಸಮಸ್ಯೆ ಆದರೆ ಅವರಿಗೆ 25% GDP ಅಲ್ಲೋಲ ಕಲ್ಲೋಲ ಆಗಬಹುದು. ಈಗಲೇ ಗಮನಿಸಿದ್ದೀವಿ ನಾವು, ಆರ್ಥಿಕ ಶಿಸ್ತು ಅಲ್ಲಿ ಹಳಿ ತಪ್ಪಿರೋದ್ರಿಂದ IMF ಇಲ್ಲ, ಮತ್ತೊಬ್ಬರು ಇಲ್ಲ, ಸಾಲ ಕೊಡೋದಕ್ಕೆ ಯಾರೂ ಮುಂದಾಗ್ತಿಲ್ಲ. ಚೀನಾ ಕೂಡ ಅವರಿಗೆ ಸಾಲ ಕೊಡೋಕೆ ರೆಡಿ ಇಲ್ಲ. ಈಗ ಅಮೆರಿಕ ಪಾಕಿಸ್ತಾನವನ್ನು ಸಂಪೂರ್ಣವಾಗಿ ಕೈ ಬಿಟ್ಟಿದ್ದಾಗಿದೆ. ವೀಸಾ ಕೊಡೋದಕ್ಕೂ ಬೇಡ ಅನ್ನೋ ಮಟ್ಟಿಗೆ ಟ್ರಂಪ್ ಬಂದ ಮೇಲಂತೂ ಪಾಕಿಸ್ತಾನವನ್ನು ಮೋಸ ನೋಡೋರು ಇಲ್ಲ ಈಗ ಅಮೆರಿಕದಲ್ಲಿ. ಅಂತಹ ಪರಿಸ್ಥಿತಿಯಲ್ಲಿ ಈಗ 25% GDPಗೆ, ಪಾಕಿಸ್ತಾನದ GDPಗೆ ಅಂದರೆ 1/4 ಭಾಗ GDPಗೆ ಅತಿ ದೊಡ್ಡ ಆಘಾತ ಈ ನದಿ ನೀರಿನ ಒಪ್ಪಂದದ ಕಾರಣದಿಂದಾಗಿ ಆಗುತ್ತೆ. ವಾಟರ್ ಸ್ಟ್ರೆಸ್ಸು ಯಾವ ರೀತಿ ಕ್ರಿಯೇಟ್ ಆಗುತ್ತೆ ಪಾಕಿಸ್ತಾನದಲ್ಲಿ ಅಂದರೆ, ಈಗಲೇ ಆರಂಭದಲ್ಲಿ ನಾನು ಹೇಳಿದೆ, ಭಾರತ ರಫ್ತು ನಿಲ್ಲಿಸಿದ್ದಕ್ಕೆ ಪಾಕಿಸ್ತಾನದಲ್ಲಿ ತಿನ್ನೋದಕ್ಕೆ ಹಿಟ್ಟಿಲ್ಲದ ಪರಿಸ್ಥಿತಿ ಬಂತು. ಗೋಧಿಗಾಗಿ ಹೊಡೆದಾಡುವಂತಹ ಪರಿಸ್ಥಿತಿ ಬಂತು. ಅಳಿದುಳಿದ ಶಕ್ತಿಯಲ್ಲಿ ಭಯೋತ್ಪಾದಕತೆ ಮಾಡ್ತಿದ್ರು. ಈಗ ಇಷ್ಟು ದೊಡ್ಡ ವಾಟರ್ ಸ್ಟ್ರೆಸ್ ಕ್ರಿಯೇಟ್ ಆಗ್ತಿದೆ. ವಿದ್ಯುತ್ ಉತ್ಪಾದನೆಯಿಂದ ಹಿಡಿದು ಕುಡಿಯೋ ನೀರಿನಿಂದ ಹಿಡಿದು ಕೃಷಿ ತನಕ ಎಲ್ಲದಕ್ಕೂ ಅಷ್ಟು ದೊಡ್ಡ ಹೊಡೆತ ಇದು ಸಿಂಧೂ ನದಿ ಒಪ್ಪಂದಕ್ಕೆ ಕೊಟ್ಟಿರುವಂತಹ ಸಸ್ಪೆನ್ಷನ್. ಭಾರತ ಕೂಡಲೇ ತಡ ಮಾಡದೆ ಬಿಗ್ ಸ್ಟೆಪ್ಪನ್ನು ತಗೊಂಡಿದೆ ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಬೇರೆ ಎಲ್ಲದಕ್ಕಿಂತ ಇದು ಅತ್ಯಂತ ಪ್ರಮುಖವಾದದ್ದು. ಕಳೆದ ವರ್ಷವೇ ಭಾರತ ಈ ಬಗ್ಗೆ ಯೋಚನೆ ಮಾಡಿತ್ತು, ಪಾಕಿಸ್ತಾನಕ್ಕೆ ಇದರ ರಿವ್ಯೂ ನೋಟಿಸನ್ನು ಕಳಿಸ್ಕೊಟ್ಟಿತ್ತು. ಈ ವರ್ಷ ಇದು ಘಟನೆ ಆಗಬಾರ್ದಿತ್ತು. ಪಾಕಿಸ್ತಾನ ಇಲ್ಲ ಸಲ್ಲದ ಸಮಸ್ಯೆಯನ್ನು ತಾನೇ ಎಳೆದುಕೊಂಡಿದೆ. ಈಗ ಬೆದರು ಹೋಗಿದೆ. ನೋಡ್ತಾ ಇದ್ದೀವಿ, ಸೇನೆ ನಿಯೋಜನೆ ಮಾಡಿಕೊಂಡು ಏನಾಗುತ್ತೆ, ಎಲ್ಲಿಂದ ಹೊಡಿತಾರೆ, ಯಾವಾಗ ಹೊಡಿತಾರೆ ಅಂತ ಕಂಗಾಲಾಗಿ ಕಾಯ್ತಿದೆ ಪಾಕಿಸ್ತಾನ. ಅಂಥ ಟೈಮಲ್ಲಿ ಈ ವಾಟರ್ ಸ್ಟ್ರೋಕ್ ಇದೆಯಲ್ಲ, ಅದು ಪಾಕಿಸ್ತಾನ ಅರಗಿಸ್ಕೊಳ್ಳೋದಕ್ಕೆ ಶತಮಾನಗಳೇ ಬೇಕು. ಅಂತಹ ಆಘಾತ ಭಾರತ ಕೊಟ್ಟಿರೋದು. ನೋಡಿ ಏನೇನು ಮಾಡುತ್ತೆ ಇನ್ನು ಮುಂದೆ ಭಾರತ ಅಂತ ಕೇಳಿದ್ರೆ, ನಂಬರ್ 1, ಹೆಚ್ಚು ಡ್ಯಾಮ್ಗಳನ್ನು ಕನ್ಸ್ಟ್ರಕ್ಟ್ ಮಾಡಬಹುದು ಆ ಭಾಗದಲ್ಲಿ. ಆ ಮೂಲಕ ನೀರನ್ನು
ನೀರನ್ನು ನಮ್ಮ ಪಾಲಿಗೆನೆ ಹಿಡಿದು ಉಳಿಸ್ಕೊಳ್ಬಹುದು. ನಮ್ಮ ಪಾಲಿನ ನೀರಿನ ಜೊತೆಗೆ ವೆಸ್ಟರ್ನ್ ರಿವರ್ಸ್ ಏನು ಬರ್ತವೆ, ನಾವು ಈಸ್ಟರ್ನು ಅವರು ವೆಸ್ಟರ್ನು, ಆ ರೀತಿಯಲ್ಲಿ ಒಪ್ಪಂದ ಆಗಿದ್ದು ನದಿಗಳು, ಆ ಭಾಗದ ನೀರಿನ ಮೇಲೂ ಕೂಡ ಹಿಡಿತ ಸಾಧಿಸೋದಕ್ಕೆ ಅವಕಾಶ ಆಗುತ್ತೆ. ಹೆಚ್ಚಿಗೆ ಡ್ಯಾಮ್ಗಳನ್ನು ಕಟ್ಕೊಳ್ಬಹುದು. ಹಾಗೆ ಆಗಸ್ಟ್ ಹೊತ್ತಿಗೆ ಡ್ಯಾಮನ್ನು ತೊಳೆಯುವ ಮತ್ತು ಹೂಳೆತ್ತುವ ಕೆಲಸ ಎಲ್ಲ ಮಾನ್ಸೂನ್ ಶುರುವಾಗೋ ಸಮಯದಲ್ಲಿ ಮುಗಿಸ್ತಾ ಇತ್ತು ಭಾರತ. ಆ ಮೂಲಕ ಏನು ಸಮಸ್ಯೆ ಇಲ್ಲದಂತೆ ಫ್ಲೋ ಅಲ್ಲಿ ಈ ಒಪ್ಪಂದ ಮುಂದುವರ್ಕೊಂಡು ಹೋಗಿತ್ತು. ಆದರೆ ಇನ್ನು ಮುಂದೆ ನಮಗೆ ಯಾವಾಗ ಬೇಕೋ ಅವಾಗ ಮಾಡ್ಕೊಳ್ಬಹುದು. ಅದರ ಪರಿಣಾಮ ನೇರವಾಗಿ ಇಲ್ಲಿ ಹೂಳೆತ್ತದೆ ಹೋದರೆ ನೇರವಾಗಿ ಅಲ್ಲಿನ ಮೇಲೆ ಆಗುತ್ತೆ. ಮತ್ತು ಈ ಪ್ರವಾಹ ಬರುತ್ತೆ ಅನ್ನೋ ಟೈಮಲ್ಲಿ ಅದರ ಇಂಡಿಕೇಶನ್ ಅದರ ಸುಳಿವನ್ನು ಮುಂಚೆನೇ ಭಾರತ ಪಾಕಿಸ್ತಾನ ಕೊಡ್ತಿತ್ತು. ನಾವು ಮೇಲಿರೋದು, ಅವ್ರು ಕೆಳಗಿರೋದು. ಸೊ ನಾವು ಆ ಪ್ರವಾಹದ ಸೂಚನೆ ಕೊಡದೆ ಹೋದಾಗ ಅತಿಯಾದಂತಹ ಮಳೆ ಇರೋ ಸಮಯದಲ್ಲಿ ಕೊಚ್ಚಿಕೊಂಡು ಹೋಗುತ್ತೆ ಪಾಕಿಸ್ತಾನ. ಇಂಥದ್ದೆಲ್ಲ ಬಹಳಷ್ಟು ಅವಕಾಶಗಳು ಭಾರತಕ್ಕೆ ಸೃಷ್ಟಿಯಾಗಿದೆ ಈ ಒಂದು ಒಪ್ಪಂದವನ್ನು ಸಸ್ಪೆನ್ಷನಲ್ಲಿ ಇಡ್ತಾ ಇರೋದ್ರಿಂದ. ಸೊ ಇದು 100ರ ಸಂಖ್ಯೆಯಲ್ಲಿ ಪಾಕಿಸ್ತಾನದವ್ರನ್ನ ಹೊಡೆದು ಹಾಕ್ತಿರೋದಲ್ಲ, ಅಲ್ಲಿನ ಭಯೋತ್ಪಾದಕರನ್ನು ಹೊಡೆದು ಹಾಕ್ತಿರೋದಲ್ಲ, 1000ದ ಸಂಖ್ಯೆಯಲ್ಲ, ಲಕ್ಷವೂ ಅಲ್ಲ, ಕೋಟಿ, ಬರೀ 1 ಕೋಟಿ ಅಲ್ಲ, 25-30 ಕೋಟಿ ಜನಕ್ಕೆ ಒಂದೇ ಹೊಡೆತದಲ್ಲಿ ಆಘಾತ ಕೊಟ್ಟಿದ್ದಾರೆ ಈ ಸಲ ಮೋದಿ. ಸೊ ರಕ್ತದ ಪ್ರತೀಕಾರದ ನಿರೀಕ್ಷೆಯಲ್ಲೂ ಇದ್ದಾರೆ ದೇಶದ ಜನ. ಖಂಡಿತ ಇಲ್ಲಿ ರಕ್ತ ಸುರಿದಿದೆ, ಸುರಿಲೇಬೇಕು ಅಂತ. ಅದು ಆಗತ್ತೆ, ಅದೇನು ತುಂಬ ಸಮಯ ಕಾಯಬೇಕಾಗಿಲ್ಲ, ಅದೂ ಆಗತ್ತೆ. ಇಲ್ಲಿ ಬಿಸಿ ಆರೋದಕ್ಕಿಂತ ಮುನ್ನವೇ, ಕಣ್ಣೀರ ಹನಿ ಆರೋದಕ್ಕಿಂತ ಮುನ್ನವೇ ಆ ಒಂದು ಹೊಡೆತ ಭಾರತ ಕೊಟ್ಟೇ ಕೊಡುತ್ತೆ. ಆ ಕಾರ್ಯಾಚರಣೆ, ಎನ್ಕೌಂಟರು, ಇಲ್ಲಿರೋರನ್ನ ಹೊಡೆದ ಬಿಸಾಕೋದು, ಅಲ್ಲಿ ನುಗ್ಗು ಹೊಡಿಬೇಕಾ, ಬಗ್ಗಸ್ ಹೊಡಿಬೇಕಾ, ಎಲ್ಲವನ್ನು ಭಾರತ ಮಾಡುತ್ತೆ. ಆದರೆ ಬಹಳ ದೂರದೃಷ್ಟಿಯನ್ನು ಇಟ್ಟುಕೊಂಡು ಬಹು ವರ್ಷಗಳವರೆಗೆ ಎಲ್ಲಿ ತನಕ ಪಾಕಿಸ್ತಾನ ಭಯೋತ್ಪಾದಕತೆಯನ್ನು ನಿಲ್ಲಿಸೋ ತನಕ ಅನ್ನೋ ಕಂಡೀಷನ್ ಹಾಕಿರೋದು. ಎಲ್ಲಿ ತನಕ ಈ ಒಪ್ಪಂದ ಮುರಿದಿದ್ದೀವಿ ನಾವು ಅಂದರೆ ಭಯೋತ್ಪಾದಕತೆಗೆ ಗುಡ್ ಬೈ ಹೇಳೋ ತನಕ. ಅದು ಯಾವಾಗ ಮಾಡುತ್ತೆ ಪಾಕಿಸ್ತಾನ ಗೊತ್ತಿಲ್ಲ. ಸೊ ಶತಮಾನಗಳವರೆಗೆ ಕಾಡಬಲ್ಲಂತಹ ಪಾಕಿಸ್ತಾನದ ಚಿತ್ರಣವೇ ಇದುವರೆಗೆ ಇದ್ದಿದ್ದೇ ಒಂದು ಕಥೆ, ಇನ್ನು ಮುಂದೆನೇ ಇನ್ನೊಂದು ಕಥೆ ಅಂತ ಹೇಳುವಂಥ ಒಂದು ವಾಟರ್ ಸ್ಟ್ರೋಕ್ ಇದು. ಬರೀ ಮಾಸ್ಟರ್ ಸ್ಟ್ರೋಕ್ ಅಲ್ಲ, ವಾಟರ್ ಸ್ಟ್ರೋಕ್ ಕೊಟ್ಟಿದ್ದಾರೆ ಈ ಸಲ ಮೋದಿ. ಅದು ಪಾಕಿಸ್ತಾನ ಇನ್ನು ಮುಂದೆ ನುಂಗಲಾರದ ತುತ್ತಾಗುತ್ತೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.